ಮೊದಲೇ ಬಳ್ಳಾರಿ ಹೆಸರುವಾಸಿ ಧೂಳಲ್ಲಿ ಹಣ ಮಾಡಿರೋರು ಅಲ್ಲೇನಪ್ಪ. ಮಣ್ಣಿನ ಧೂಳಲ್ಲಿ ಕೋಟ್ಯಾಂತರ ರು ಹಣವನ್ನ ನೋಡಿರೋರು ಮಾಡಿರೋರು. ಇನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಹಣ ಸಂಗ್ರಹ ಮಾಡಿ ಅಂದ್ರೆ ಹೇಳ್ಬೇಕಾ ಇನ್ನ? ಸರಿ, ಅವ್ರ ಇಲಾಖೆಯಲ್ಲಿರೋ ಹಣ ಎಲ್ಲ ಕೂಡ ನಾನು ತಗೋಬಹುದು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದ್ರು. ಬಂದೇನ್ ಮಾಡಿದ್ರು? ಅವ್ರಿಗೆ ಕಾಣಿಸಿತು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂತ ಹಣ. ವಾಲ್ಮೀಕಿ ನಿಗಮ ಇರೋದೇನಕ್ಕೆ? ವಾಲ್ಮೀಕಿ ಜನಾಂಗದ ಬಡವರ ಅಭಿವೃದ್ಧಿಯ ಕಲ್ಯಾಣಕ್ಕೋಸ್ಕರ ಆ ಹಣವನ್ನ ಇವ್ರು ಏನ್ ಮಾಡಿದ್ರು? ಚುನಾವಣೆ ಬಂದಿದೆ, ಬಳ್ಳಾರಿ ಲೋಕಸಭೆಯನ್ನ ಗೆಲ್ಸ್ಕೋಬೇಕು. ಏನ್ ಮಾಡಿದ್ರು? 187 ಕೋಟಿ ರೂಪಾಯಿಗಳು ವಾಲ್ಮೀಕಿ ನಿಗಮದಲ್ಲಿದ್ದಂತ 187 ಕೋಟಿ ಇದನ್ನ ಹೈದರಾಬಾದಿಗೆ ಹವಾಲಾ ಮೂಲಕ ಎಲ್ಲೆಲ್ಲ ಕಳಿಸಿದ್ರು? ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ, ಚೀಟಿ ನಡೆಸುವಂತ ಚಿಟ್ ಫಂಡ್ಗಳಿಗೆ ಮಾಡಿದಂತ ಇಡಿ ಅಧಿಕಾರಿಗಳು ಹೇಳಿರುವಂತ ಮಾತಿದು. ಮತ್ತೆ ಅವ್ರೇನ್ ಸುಮ್ಮನೆ ಹೇಳಿಲ್ಲ. ಆರೋಪ ಪಟ್ಟಿ ಇದೆಯಲ್ಲ, ದೋಷಾರೋಪ ಪಟ್ಟಿ, ಚಾರ್ಜ್ ಶೀಟ್, ಆ ಚಾರ್ಜ್ ಶೀಟ್ ಅಲ್ಲೇ ಉಲ್ಲೇಖ ಮಾಡಿದ್ದಾರೆ. 187 ಕೋಟಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ವಾಲ್ಮೀಕಿ ನಿಗಮದಲ್ಲಿ. ಇದಕ್ಕೆ ಮುಖ್ಯ ರೂವಾರಿ ಅಂದಿನ ಸಚಿವರಾಗಿದ್ದಂತ ನಾಗೇಂದ್ರ ಅವರು ಅಂತ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳ ಹೆಸರೆಲ್ಲ ಕೂಡ ಉಲ್ಲೇಖ ಮಾಡಿದ್ದಾರೆ.